ಪುಣ್ಯಕೋಟಿ ಕಿರುಚಿತ್ರ ಏಪ್ರಿಲ್ 7ಕ್ಕೆ ಬಿಡುಗಡೆ. ಸೌಹಾರ್ದಯುತ ಸಂದೇಶ ಸಾರುವ ಸಾಮಾಜಿಕ ಚಿತ್ರ. ಅರ್ಚನಾ ಕ್ರಿಯೇಷನ್ಸ್ನ ಶ್ರೀನಿಧಿ ಪ್ರಸನ್ನ ಅಣ್ವೇಕರ್ ನಿರ್ಮಾಣದ ವಿಶಾಲ್ ಗವಾಡೆ ನಿರ್ದೇಶನದ ಪುಣ್ಯಕೋಟಿ ಕಿರುಚಿತ್ರ ಏಪ್ರಿಲ್ 7ರಂದು ಲೋಕಾರ್ಪಣೆ ಆಗಲಿದೆ ಎಂದು ಚಿತ್ರದ ಕಥಾ ನಿರ್ದೇಶಕ ಪ್ರಸನ್ನ ಅಣ್ವೇಕರ್ ಹೇಳಿದರು. ನಗರದ ಡಿಲಕ್ಸ್ ಸಭಾಂಗಣದಲ್ಲಿ ಚಿತ್ರದ ಮೊದಲ ಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದರು. ಗೋ ರಕ್ಷಣೆ ಮತ್ತು ಗೋ ಅದರ ಮಹತ್ವವನ್ನು ತಿಳಿಸುವ ಈ ಕಿರುಚಿತ್ರ ಸಾಮಾಜಿಕ ಸಂದೇಶ ನೀಡಲಿದೆ. ಸ್ಥಳೀಯ ಕಲಾವಿದರು ಈ ಚಿತ್ರದಲ್ಲಿ ಅಭಿನಯಿಸುತ್ತಿದ್ದಾರೆ ಎಂದರು. ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಮಾತನಾಡಿ, ಇಂಥ ಸಾಮಾಜಿಕ ಸಂದೇಶ ನೀಡುವ ಕಿರುಚಿತ್ರ ಮತ್ತಷ್ಟು ಮೂಡಿಬರಲಿ ಎಂದು ಶುಭ ಹಾರೈಸಿದರು. ಪಿಎಸ್ಐ ಕಿರಣ್ ಪಾಟೀಲ್ ಮಾತನಾಡಿ, ಸಾಮಾಜಿಕ ಜಾಲತಾಣವು ತುಂಬಾ ಪರಿಣಾಮಕಾರಿ. ಅದನ್ನು ಬಳಸಿಕೊಂಡು ಜಾಗೃತಿಯನ್ನು ಮೂಡಿಸಲುಬಹುದು, ಇಲ್ಲವೇ ಕೆಡುಕನ್ನು ಮಾಡಬಹುದು. ಆದರೆ ಈ ಚಿತ್ರದ ತಂಡ ಉತ್ತಮ ಸೌಹಾರ್ದತೆ ಸಾರುವ ಚಿತ್ರವನ್ನು ನಿರ್ಮಾಣ ಮಾಡಿ ಸಂದೇಶ ನೀಡಿದ್ದಾರೆ ಎಂದರು. ಚಿತ್ರದ ನಿರ್ಮಾಪಕಿ ಶ್ರೀನಿಧಿ ಪ್ರಸನ್ನ ಅಣ್ವೇಕರ್ ಮಾತನಾಡಿ, ನಮ್ಮ ಚಿತ್ರ ಪುಣ್ಯಕೋಟಿ ಇದೇ ಏಪ್ರಿಲ್ 7, 2026ರಂದು ಯೂಟ್ಯೂಬ್ನಲ್ಲಿ ಬಿಡುಗಡೆಯಾಗಲಿದೆ. ಕಥೆ ಪ್ರಸನ್ನ ಅಣ್ವೇಕರ್, ಚಿತ್ರಕಥೆ ಮತ್ತು ಸಂಭಾಷಣೆ ಶರಣ್ ಡಿ ಮೆಹ್ತಾ ಹಾಗೂ ತೇಜಸ್ವಿನಿ ಔಂಕಾರ್ ತಮುಚ್ಚೆ, ವಾಣಿ ಪೈ, ರವಿಶಂಕರ್ ಹೆಗಡೆ, ಚಂದ್ರಶೇಖರ್ ಹೆಗಡೆ, ಗಣಪತಿ ಹೆಗಡೆ, ವಸೀಂ ಧಾನೆಬಾಗ್, ವಿನಾಯಕ್ ಭಟ್ ಇವರ ಸಹಕಾರವಿದೆ. ರಾಜಶೇಖರಯ್ಯ ಚಂದ್ರಗಿರಿ, ರೇಷ್ಮಾ ಶೆಟ್ಟಿ, ಸಾಗರ್ ಜಾಧವ್, ಸಾಕ್ಷಿ ಜೋಶಿ, ಅನುರಾಧ ಜಾಧವ್, ಮುರಳಿ ನಾಯ್ಕ್, ಚೇತನ್ ಅನ್ವೇಕರ್, ಬಸವರಾಜ್ ಚಿತ್ತವಾಡ್ಗಿ, ಸವಿತಾ ಕುಣ್ಕಿಕೊಪ್ಪ, ಜಗದೀಶ್, ಸಂಜು, ಅಂಜಲಿ ಬಾಂದೇಕರ್ ಮುಂತಾದವರು ಅಭಿನಯಿಸುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಮತ್ತು ಕರುಣೆಯಿಂದ ನೋಡ್ಬೇಕು, ಮತ್ತೆ ಅಷ್ಟೇ ಪ್ರೀತಿಯಿಂದ ಅವರಿಗೆ ಅವ್ರದ್ದು ಒಂದು ಸಂರಕ್ಷಣೆಯನ್ನು ಮಾಡಬೇಕು. ಮತ್ತೆ ಇಲ್ಲಿ ದಾಂಡೇಲಿಗೆ ಒಂದು ಗೋಶಾಲೆ ಆಗ್ಬೇಕು, ಮತ್ತೆ ಅಲ್ಲಿ ಎಲ್ಲರೂ ಕೂಡಿ ಅವ್ರಿಗೆ ಒಂದು ಸಂರಕ್ಷಣೆಯನ್ನು ಮಾಡಬೇಕು ಅನ್ನೋದೇ ಒಂದು ಮೇನ್ ಉದ್ದೇಶ ನಮ್ದು ಈ ಚಿತ್ರದ. ಮತ್ತೊಂದು ಮಾತಂದ್ರೆ, ಎಲ್ಲಕ್ಕಿಂತ ಮೇನ್ ಧರ್ಮ ಅಂದ್ರೆ ಮಾನವೀಯತೆ. ಹಾಗಾಗಿ ಎಲ್ಲರೂ ಮಾನವೀಯತೆಯಿಂದ ಈ ಒಂದು ಮಾತಿಗೆ ತಮ್ಮೆಲ್ಲರ ಪರವಾಗಿ ಶುಭಾಶಯ ತಿಳಿಯುತ್ತಾ ನಾವು ಪ್ರವಾಸೋದ್ಯಮ ನಗರ ತಿರುತ್ತೇವೆ, ಸ್ವಲ್ಪ ಜನ ಸಾಗವಾನಿ ನಗರ ತಿರುಗುತ್ತಾರೆ. ವಿವಿಧ ರಾಜ್ಯಗಳ ಜನ ಇಲ್ಲಿ ವಾಸವಾಗುವುದರಿಂದ ಸಾಂಸ್ಕೃತಿಕ ನಗರ ಸಹಿತ ಹೇಳ್ತಾರೆ. ಈ ಒಂದು ಸಾಂಸ್ಕೃತಿಕ ನಗರಕ್ಕೆ ಈ ಒಂದು ಸಾಂಸ್ಕೃತಿಕ ಕಲೆಯನ್ನ ಕೊಟ್ಟಂತ ಶ್ರೀಯುತ ಅಣ್ವೇಕರ್ ಅವರಿಗೆ ನಾನು ಈ ಒಂದು ಯೂಟ್ಯೂಬ್ ರಿಲೀಸ್ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಶ್ರೇಯಸ್ಸು ಸಿಗಲಿ ಅಂತ ಹೇಳುತ್ತಾ, ಮತ್ತೆ ಅವರೆಲ್ಲ ತಂದೆ, ಯಾಕಂದ್ರೆ ನಾವು ಓನ್ಲಿ ಈಗ ಪಿಕ್ಚರ್ಗಳು ಹೆಂಗೆ ನಾವು ಅಪಿಯರೆನ್ಸ್ ಮಾಡ್ತೀವಿ, ಗೆಸ್ಟ್ ಅಪಿಯರೆನ್ಸ್, ಅದೇ ತರ ನಾವು ಮತ್ತೆ ಕಿರಣ್ ಪಾಟೀಲ್ ಜಸ್ಟ್ ಗೆಸ್ಟ್ ಅಪಿಯರೆನ್ಸ್ ಇಲ್ಲಿ. ಅವ್ರದ್ದೆಲ್ಲ ಡೈರೆಕ್ಟರ್, ಮ್ಯೂಸಿಕ್ ಬೇರೆ ಬೇರೆ ಟೀಮ್ ನೋಡಿದ್ದಾರೆ. ಹಾಗಾಗಿ ಜಾಸ್ತಿ ಟೈಮ್ ತಗೊಳುತ್ತೆ. ಅವ್ರಿಗೆ ಬೆಸ್ಟ್ ವಿಶಸ್ ಅಂತ ಹೇಳುತ್ತಾ ತಮ್ಮೆಲ್ಲರೂ ಒಂದು ಸುತ್ತ ಮಾಡ್ತಿದ್ದಾರೆ. ಹಾಗೂ ಇಲ್ಲಿ ಬಂದಂಥ ಎಲ್ಲ ಆಡಿಯನ್ಸ್ಗಳಿಗೂ ಮತ್ತೊಮ್ಮೆ ನಮಸ್ಕಾರ ತಿಳಿಸುತ್ತಾ, ಮೊದಲನೇದಾಗಿ ಕ್ಷಮೆ ಕೂಡ ಯಾಚಿಸ್ತೀನಿ. ಸ್ವಲ್ಪ ಹಯ ಬಂದು ಕವಿತು ಬರೋಕ್ಕೆ ಲೇಟ್ ಆಯ್ತು. ಮೇನು ಫಿಲ್ಮ್ ಉದ್ದೇಶ ಮಾತಾಡೋದಾದ್ರೆ, ಸಿನಿಮಾ ನೋಡಿದ ತಕ್ಷಣ ನಾವೆಲ್ಲರೂ ಹೇಳ್ತಾ ಇರ್ತೀವಿ, ಯಾವುದೋ ಒಂದು ಸಿನಿಮಾ ನೋಡಿದ ತಕ್ಷಣ ಒಂದು 1 ಮಿನಿಟ್ ಅಥವಾ 2 ಮಿನಿಟ್ ಒಂದು ಕಮೆಂಟ್ ಕೊಟ್ಬಿಡ್ತೀವಿ, ಸಿನಿಮಾ ಸರಿ ಇಲ್ಲ, ಏನೋ ಒಂದು ಕಮೆಂಟ್ ಬಂದ್ಬಿಡುತ್ತೆ. ಬಟ್ ಆಮೇಲೆ ಒಂದು ಸಿನಿಮಾನ ರೆಡಿ ಮಾಡಬೇಕಂದ್ರೆ ಹಲವಾರು ರೀತಿ ಕಷ್ಟ ಇದೆ. ಒಂದು ಕ್ಯಾಮರಾಮನ್ ಇರ್ಬೋದು, ಅಥವಾ ಒಂದು ಲೈಟ್ ಬಿಡೋನ್ ಇರ್ಬೋದು, ಅಥವಾ ಒಂದು ಓಡಾಡೋರು ಇರ್ಬೋದು, ಡೈರೆಕ್ಟರ್ ಇರ್ಬೋದು, ಅಸಿಸ್ಟೆಂಟ್ ಡೈರೆಕ್ಟರ್ ಇರ್ಬೋದು, ಹಲವಾರು ರೀತಿ ವರ್ಕ್ ಇರುತ್ತೆ. ಎಸ್ಪೆಷಲಿ ಟೆಕ್ನಿಕಲ್ ವರ್ಕ್ ಮಾತ್ರ ಬಹಳ ಇರುತ್ತೆ. ಸೊ ಒಂದು ಲೈಟಿಂಗ್ ಇರ್ಬೋದು, ವಿಡಿಯೋ ಎಡಿಟಿಂಗ್ ಇರ್ಬೋದು, ಸೊ ಎಲ್ಲೋ ಎಷ್ಟೋ ಜನ ಇರುತ್ತೆ, ನಮಗೆ ಗೊತ್ತಿರುತ್ತೆ ಅದರದ್ದು. ಬಟ್ ಅದು ನಾವು ಹೇಳ್ತಿರ್ತೀವಿ, ಈ ಫಿಲ್ಮ್ ಕ್ಯಾನ್ ಎಂಟರ್ಟೈನ್. ಒಂದು ಫಿಲ್ಮ್ ಎಂಟರ್ಟೈನ್ ಕೊಡ್ಬೋದು, ಬಟ್ ಎ ಗುಡ್ ಫಿಲ್ಮ್ ಕ್ಯಾನ್ ಟ್ರಾನ್ಸ್ಫಾರ್ಮ್ ಅಂತೇಳಿ. ಸೊ ಅಂದ್ರೆ ಒಂದು ಒಳ್ಳೆಯ ಫಿಲ್ಮ್ ಇದ್ರೆ, ಒಂದು ಒಳ್ಳೆಯ ಸಿನಿಮಾ ಜೀವನವನ್ನ ಬದಲಾಯಿಸುತ್ತೆ, ಒಂದು ಜೀವನ ರೀತಿಯನ್ನು ಬದಲಾಯಿಸುತ್ತೆ ಅಂತೇಳಿ. ಸೊ ಹಲವಾರು ರೀತಿ ಶಾರ್ಟ್ ಮೂವಿಗಳನ್ನ ನೋಡಿದ್ದೀವಿ. ಒಂದು ನಾಮಿನೇಟೆಡ್ ಆಗಿದ್ದು, ಆಸ್ಕರ್ ನಾಮಿನೇಟೆಡ್, ಆಸ್ಕರ್ ಅವಾರ್ಡ್ ತಗೊಳ್ಳಂತದ್ದು ಹಲವಾರು ರೀತಿ. ಮತ್ತೊಂದು ಗುಡ್ ಮೆಸೇಜ್ ಅನ್ನು ಕೊಡ್ತಾ ಇರುತ್ತೆ. ಸೊ ನಾವು ಜ್ಯೂಸ್ ಅಂತ ಒಂದು ಶಾರ್ಟ್ ಫಿಲ್ಮ್ ನೋಡಿದ್ದೆ. ಸೊ ಇಕ್ವಾಲಿಟಿ, ವುಮೆನ್ ಮತ್ತು ಮೆನ್ ಇಕ್ವಾಲಿಟಿ ಅಂತಕ್ಕಂಥ ಒಂದು ಶಾರ್ಟ್ ಮೂವಿ ಇದು. ನಾವೆಲ್ಲರೂ ಈಕ್ವಾಲಿಟಿನ ಯಾವ ತರ ಕಾಣಬೇಕು ಅನ್ನುವಂಥದ್ದು. ಒಂದು ಮಹಿಳೆ ತನ್ನ ಮನೆಯಲ್ಲಿ ತಾನು ಎಷ್ಟು ಕಷ್ಟಪಡ್ತಾಳೆ, ತನ್ನ ಮನೆಯವರಿಗಿರ್ಬೋದು, ತನ್ನ ಮಕ್ಕಳಾಗಿರ್ಬೋದು, ತನ್ನ ಫ್ಯಾಮಿಲಿ ನಡ್ಸಕ್ಕೆ ಎಷ್ಟು ಕಷ್ಟಪಡ್ತಾರೆ, ಮತ್ತು ಅವನ್ನ ಈಕ್ವಲ್ ಆಗಿ ಯಾವ ರೀತಿ ಕಾಣಬೇಕು ಅನ್ನೋ ಒಂದು ಒಳ್ಳೆಯ ಮೆಸೇಜ್ ಅನ್ನು ಒಂದು ಫಿಲ್ಮ್ ಇರ್ತದೆ, ನಾಮಿನೇಟ್ ಕೂಡ ಆಗಿರ್ತದೆ ಅದಕ್ಕೆ. ಸೊ ಅದೇ ರೀತಿ ಒಂದು ಒಳ್ಳೆಯ ಮೆಸೇಜ್ ಅನ್ನು ಕೊಡುವಂತ ಎಲ್ಲರೂ ಕೂಡ ಒಂದು ಅನಿಮಲ್ ಲವ್ ಆಗಿರ್ಬೋದು, ಅನಿಮಲ್ ಕೇರ್ ಬೈ ರಿಲೇಟೆಡ್ ಮೂವಿ.
ಮೆಸೇಜ್ ಇದೆ ಅಂತ ಅನ್ಕೊಂತೀನಿ ಅದರಲ್ಲಿ. ಸೊ 7ನೇ ತಾರೀಕೆಲ್ಲ ರಿಲೀಸ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಸರಿ ಇಲ್ಲ ಅದಿಲ್ಲ ಅಂತ ಏನೋ ಒಂದು ಕಮೆಂಟ್ ಕೊಟ್ಟು ಇದು ಮಾಡೋದಲ್ಲ. ದಯವಿಟ್ಟು ಅದರಿಂದ ಪರಿಶ್ರಮ ಬಹಳ ಇರುತ್ತೆ. ಒಂದು ಫಿಲ್ಮ್ ಮಾಡೋದಕ್ಕೆ ಯಾವ್ದೋ ಶಾರ್ಟ್ ಮೂವಿ ಏನೇ ಇರಲಿ ಕೂಡ ಪರಿಶ್ರಮ ಬಹಳ ಇರುತ್ತೆ. ಸೊ ಇದು ನಮ್ಮೂರಿಂದನೇ ಸ್ಟಾರ್ಟ್ ಆಗಬೇಕು. ಸೊ ಇಲ್ಲಿಂದ ಸ್ಟಾರ್ಟ್ ಆಗಿ ಮುಂದೆ ಆಕ್ಚುಲಿ ನಾನು ಹೀರೋ ಅಲ್ಲ, ಆ ಫಿಲ್ಮಿಗೆ ಹೀರೋ ಅಂತ ಹೇಳಿದ್ದಾರೆ. ಆಮೇಲೆ ನಾನು ಏನು ಹೇಳಬೇಕು ಇತ್ತಲ್ಲ ಎಲ್ಲ ನಮ್ಮ ಕಿರಣ್ ಪಾಟೀಲ್ ಸರ್ ಹೇಳ್ಬಿಟ್ಟಿದ್ದಾರೆ, ಮತ್ತು ಗೋವಿಂದ್ ಸರ್ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಈಗ ನಮ್ಮ ಉಳಿದಿದ್ದು ಏನೋ ಇದೆ ಅಲ್ಲ, ಆ ಥರ ಹೇಳ್ತೀನಿ. ಒಂದು ಫಿಲ್ಮ್ ಮಾಡ್ಬೇಕಂತಿದ್ರೆ ಈಸಿ ಎಲ್ಲ ಹೇಳಿದ್ರು ಓಕೆ. ದುಡ್ಡು ನೀವು 5 ಲಕ್ಷ ಹಾಕ್ಬೋದು, 50 ಹಾಕ್ಬೋದು, 5 ಕೋಟಿ ಹಾಕ್ಬೋದು. ಆದರೆ ನಟನೆ ಇಲ್ಲ ಅಂತ ಹೇಳಿದ್ರೆ ಏನೂ ಇಲ್ಲ. ನಾವು ಈ ಕ್ಲೋಸ್ ಆಗಿ ಮಾತಾಡ್ತೀವಿ, ರೆಡಿ ಸ್ಟಾರ್ಟ್ ಕ್ಯಾಮೆರಾ ಆದ ತಕ್ಷಣ ಎಲ್ಲ ಏನು ಒಂದು ಸೌಂಡ್ ಬರಲ್ಲ, ಇದೇ ಮಾತಲ್ಲಿ ಬರಲ್ಲ. ಅಲ್ಲಿ 10 ಸತಿ ಕಟ್ ಮಾಡಿ ರೀಟೇಕ್ ಮಾಡಿ ಪರಿಸ್ಥಿತಿ ಗಂಭೀರ ಆಗಿಬಿಡ್ತಿದೆ. ಒಂದ್ಸತಿ ಹೀಗೆ ಆಗಿದೆ, ಬೇಡಪ್ಪ ನೀನು ಹೋಗ್ಬಿಡು ಅಂತೆಲ್ಲ ನರ್ವಸ್ ಆಗಿ ಹೋಗಿದ್ದಾರೆ. ಈಸಿ ಇಲ್ಲ, ನಾವು ನೋಡ್ತೀವಿ, ಅದು ಈಸಿ ಇರೋದಿಲ್ಲ. ಬೆಳಗ್ಗಿಂದ ಸಾಯಂಕಾಲ ಶೂಟಿಂಗ್ ಮಾಡಿದರೆ ಬರೀ 4 ಮಿನಿಟ್ 3 ಮಿನಿಟ್ ಸಿಗ್ತದೆ. ಮೊನ್ನೆ ಒಂದು ಶೂಟಿಂಗು 4 ಮಿನಿಟ್ಸ್ ಇತ್ತು, 4 ಮಿನಿಟ್ 4 ದಿನ ತಾಗ್ತು ಒಂದು ಫೈಟ್ ಸೀನ್. ಅದು ಎಷ್ಟು ಕಷ್ಟ ಇರ್ಬೋದು ಆ ದೇವ್ರಿಗೆ ಗೊತ್ತು. ಅಂದರೆ ಈಸಿ ಇಲ್ಲ, ಯಾವುದು ಈಸಿ ಇಲ್ಲ. ಈ ಫಿಲ್ಮ್ ಅಂತ ಹೇಳಿದ್ರೆ ಈಸಿ ಇಲ್ಲ. ನಾಟಕ, ಯಕ್ಷಗಾನ ಅವೆಲ್ಲ ಮಾಡ್ಬೋದು. ಆದರೆ ಇದರಲ್ಲಿ ಒಂದು ಫೈಟ್ ಸೀನ್ ಮಾಡ್ತಾರೆ, ಅದೆಲ್ಲ ಡುಪ್ಲಿಕೇಟ್ ಇರ್ತದೆ ಓಕೆ. ಆದರೆ ಅದು ಎಷ್ಟೊತ್ತೆ ಮಾಡಬಹುದು, ಪ್ರಾಕ್ಟೀಸು, ಆ ಫೈಟು, ಆ ರೀಟೇಕು, ಅದಕ್ಕಿಂತ ಒರಿಜಿನಲ್ ಫೈಟ್ ಮಾಡಿದ್ರು ಚಲೋ ಆಗ್ಬಿಡ್ತದೆ. ಅಲ್ಲಿಂದಲ್ಲಿ ಇವೆಲ್ಲ ನೋಡ್ಬಿಟ್ಟು ನಾವು ಅದನ್ನು ತಗೊಂಡು ಹೇಳ್ತಾ ಇರೋದು. ಆ್ಯಕ್ಚುಲಿ ನಾವು ರುದ್ರಾವತಾರದು ಪ್ರೊಡ್ಯೂಸರ್ ಆಗಿದ್ದೇನೆ ಮತ್ತು ಆ್ಯಕ್ಟಿಂಗ್ ಮಾಡಿದ್ದೇನೆ. ಸರ್ಕಾರ ರೋಲ್ ಇದೆ, ಪವರ್ಫುಲ್ ರೋಲ್ ಇದೆ ನಮ್ಮದು. ನಾನು ಆ್ಯಕ್ಚುಲಿ ಪ್ರಮೋಷನ್ ಇವ್ರು ಮಾಡ್ಲಿಕ್ಕೆ ಬಂದಿದ್ದೆ, ನಂದು ಹೇಳ್ತಾ ಇದ್ದೇನೆ, ಸಾರಿ. 1 ಕೋಟಿ ಏನು ಶಾರ್ಟ್ ಮೂವಿ ಇದೆ, ಒಳ್ಳೆ ಮೆಸೇಜ್ ಇದೆ. ಮತ್ತು ನಮ್ಮ ಫಿಲ್ಮಲ್ಲಿ ಆಗಿಲ್ಲ ಅಂದರೆ ಇದು ಆ್ಯಕ್ಟಿಂಗ್ ಮಾಡಿದವರು ಇವರು ರೇಷ್ಮಾ ಶೆಟ್ಟಿ ಅವರು ಇದ್ದಾರೆ. ಅದು ನನ್ಗೆ ಭಾಳ ಖುಷಿ ಆಯಿತು ಇದರಲ್ಲಿ. ಯಾಕಂದರೆ ಅವರು ಆ್ಯಕ್ಟಿಂಗ್ ಮಾಡ್ತಾರೆ, ಅವರೆಲ್ಲ ಆ್ಯಕ್ಟರ್ಸ್. ಅಂದರೆ ಅವರೆಲ್ಲ ಈಗ ಯಾವುದೂ ಪಿಕ್ಚರ್ ಕೊಟ್ಟಿದ್ರು ಅವರು ಒಂದು ಮಾಡಬಹುದು, ಆ ಥರ ಟ್ರೈನ್ ಆಗಿಬಿಟ್ಟಿದ್ದಾರೆ ಅವರು. ನಮ್ಮ ದಾಂಡಿನಲ್ಲಿ ಬೇಕಾದಷ್ಟು ಆರ್ಟಿಸ್ಟ್ ಇದ್ದಾರೆ. ಆರ್ಟಿಸ್ಟ್ ಅಂದರೆ ಫಿಲ್ಮ್ ಮುಖಾಂತರ ಈಗ ಗೊತ್ತಾಗ್ತಾ ಇದೆ, ಇಲ್ಲಾಂದ್ರೆ ಗೊತ್ತೇ ಇಲ್ಲ ಯಾರು ಆರ್ಟಿಸ್ಟ್ ಇದ್ದಾರೆ ಯಾರಿಲ್ಲ. ಈಗ ಇಲ್ಲೇ ನಮ್ಗಿಂತ ಕದರ್ನಾಗಿರುವುದು ಒಳಗೆ ಯಾವ ಚಾನ್ಸ್ ಸಿಗುದಿಲ್ಲ. ಧನ್ಯವಾದಗಳು. ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.